ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಗುರುಪೂರ್ಣಿಮೆ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವೆಲ್ಲ ಕೂಡ ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ. ಆದರೆ ಇವತ್ತು ಕೇವಲ ಗುರುಪೂರ್ಣಿಮೆಗೆ ಶುಭಾಶಯಗಳು ಮಾತ್ರ ಹೇಳಲಿಕ್ಕೆ ನಾನು ಬಂದಿಲ್ಲ. ಈ ಗುರುಪೂರ್ಣಿಮೆಗೆ ಸಂಬಂಧಪಟ್ಟ ತತ್ವಾರ್ಥವನ್ನು, ಕೆಲವಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹಂಚಿಕೊಳ್ಳೋದಕ್ಕಾಗಿ ನಾನು ಬಂದಿದ್ದೇನೆ. ಇವತ್ತು ಗುರುಪೂರ್ಣಿಮೆ ನಮಗೆ ಗೊತ್ತಿದೆ. ಗುರುಪೂರ್ಣಿಮೆ ಅಂತಂದರೆ ನಾವು ಗುರುಗಳನ್ನು ಪೂಜಿಸುವಂಥ ದಿನ, ಅದು ಸತ್ಯವೇ. ಆದರೆ ಇದು ಸಂಪೂರ್ಣವಾಗಿ ಆಳವಾದಂಥ ಹಿಂದಿನ ಕಾಲ ಪ್ರಾಚೀನ ಪದ್ಧತಿಯಲ್ಲಿದ್ದಂಥದ್ದಲ್ಲ. ಇದನ್ನು ನಾವು ಸ್ವಲ್ಪ ಆಳವಾಗಿ ಚಿಂತನೆ ಮಾಡೋಣ. ಗುರು ಅಂತಂದರೆ ಯಾರು? ಗುರು ಅಂತಂದರೆ ಗುರಿಯನ್ನು ತೋರಿಸುವವನು ಅಂತ ಹೇಳ್ತಾರೆ. ಅಥವಾ ಗು ಅಂತಂದರೆ ಅಜ್ಞಾನ, ರು ಅಂತಂದರೆ ನಿವಾರಿಸುವವನು. ಅಂದರೆ ನಮ್ಮ ಜೀವನದಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡಿ ಸತ್ಯವನ್ನು ತೋರಿಸುವವನೇ ಗುರು. ಆದ್ದರಿಂದ ಗುರು ಅಂತಂದರೆ ಕೇವಲ ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ, ಅವರು ನಮ್ಮ ದೃಷ್ಟಿಕೋನವನ್ನು ಬದಲಿಸುವಂಥ ವ್ಯಕ್ತಿ, ನಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು, ಗುರಿಯನ್ನು ತೋರಿಸುವವರು ಅಂತ ನಾವು ತಿಳ್ಕೋಬೋದು. ಸೊ ಇಲ್ಲಿ ಗುರುವನ್ನು ಗೌರವಿಸೋದು ಅಂದರೆ ಏನು? ಇದು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಒಬ್ಬ ಗುರು ತನ್ನ ಸಂಪೂರ್ಣ ಜೀವನವನ್ನು ಅರ್ಪಿಸಿ ಒಂದು ಶಾಸ್ತ್ರವನ್ನು ನಮಗೆ ನೀಡಿದರು ಅಂತ ಊಹಿಸೋಣ. ಅವರು ದೇಹ ತ್ಯಜಿಸಿದ ನಂತರ ಕೂಡ ಪ್ರತಿ ವರ್ಷ ಅವರಿಗೆ ನಾವೇನು ಮಾಡ್ತೇವೆ? ಹೋಮಾಲೆ ಹಾಕ್ತೇವೆ, ಪೂಜೆ ಮಾಡ್ತೇವೆ, ಜಯಂತಿಗಳನ್ನ ಆಚರಣೆ ಮಾಡ್ತೇವೆ. ಆದರೆ ಅವರು ಬೋಧಿಸುವಂಥ ಜ್ಞಾನವನ್ನು ನಾವು ಅಧ್ಯಯನ ಮಾಡದೇ ಇದ್ದರೆ, ಆಚರಣೆಗೆ ತರುವುದೇ ಇಲ್ಲದೇ ಇದ್ದರೆ, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸದೇ ಇದ್ದರೆ ನಿಜವಾಗಿಯೂ ನಾವು ಆ ಗುರುವನ್ನು ಗೌರವಿಸಿದಂಥ ಅಗತ್ಯ ಆಗೋದಿಲ್ಲ. ಯಾಕೆಂತಂದರೆ ಗುರು ತಮ್ಮ ದೇಹದಲ್ಲಿ ಜೀವಿಸೋದಿಲ್ಲ, ಗುರು ತಮ್ಮ ಜ್ಞಾನದಲ್ಲಿ ಜೀವಿಸ್ತಾರೆ. ದೇಹ ಒಂದು ದಿನ ನಾಶ ಆಗ್ತದೆ, ಆದರೆ ಜ್ಞಾನ ಶಾಶ್ವತವಾಗಿರ್ತದೆ. ಹಾಗಾಗಿ ನಾವು ಗುರುವನ್ನು ಅನುಸರಿಸಬೇಕೆ ಅಥವಾ ಜ್ಞಾನವನ್ನು ಅನುಸರಿಸಬೇಕೆ? ಸೊ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳಬೇಕಾದ್ರೆ, ನಾವು ಗುರುವನ್ನು ಅನುಸರಿಸೋದಕ್ಕಿಂತ ಗುರು ಬೋಧಿಸಿದಂಥ ತತ್ವವನ್ನು ಅನುಭವಿಸೋದು ತುಂಬ ಮುಖ್ಯ. ಯಾಕೆಂತಂದರೆ ಪ್ರತಿಯೊಬ್ಬ ಜೀವನದಲ್ಲಿ ಗುರು ಕೂಡ, ಪ್ರತಿಯೊಬ್ಬ ನಿಜವಾದಂಥ ಗುರು ಕೂಡ ಇದನ್ನೇ ಬಯಸ್ತಾನೆ. ಅವರೆಂದಕ್ಕೂ ಕೂಡ ನನ್ನನ್ನೇ ಫಾಲೋ ಆಗಬೇಕು ಅಂತ ಹೇಳೋದಿಲ್ಲ. ಅವ್ರು ಹೇಳೋದು ಸತ್ಯವನ್ನು ತಿಳ್ಕೊ, ನನ್ನ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ, ನಿನ್ನೊಳಗಿನಂಥ ಜ್ಞಾನವನ್ನು ಜಾಗೃತಿಗೊಳಿಸು ಅಂತ ಹೇಳ್ತಾರೆ. ಇದೇ ನಿಜವಾದಂಥ ಗುರು ಲಕ್ಷಣ. ನಾವು ಗುರುಪೂರ್ಣಿಮೆಯನ್ನು ಯಾಕೆ ಆಚರಿಸ್ತೇವೆ? ಈ ದಿನ ನಾವು ಮಹರ್ಷಿ ವೇದವ್ಯಾಸರನ್ನ ಸ್ಮರಣೆ ಮಾಡ್ತೇವೆ. ಒಮ್ಮೆ ಯೋಚನೆ ಮಾಡೋಣ. ಅವರು ವೇದಗಳನ್ನು ವ್ಯವಸ್ಥಿತಗೊಳಿಸದೇ ಇದ್ದರೆ, ಮಹಾಭಾರತವನ್ನು ರಚಿಸದೇ ಇದ್ದರೆ, ಪುರಾಣಗಳನ್ನು ಸಂರಕ್ಷಿಸದೇ ಇದ್ದರೆ, ಇಂದು ಜ್ಞಾನ ಸಂಪತ್ತಿನಲ್ಲಿ ನಮಗೆಷ್ಟು ಉಳಿತಾಯ ಇತ್ತು? ಬಹುಶಃ ಒಂದು ಶ್ಲೋಕ ಕೂಡ ನಮಗೆ ಸಿಗ್ತಾ ಇದ್ದಿಲ್ಲ. ಆದ್ದರಿಂದ ನಾವು ಋಷಿಗಳ ಜ್ಞಾನ ಸದಾ ಕೃತಜ್ಞರಾಗಿರಬೇಕು. ಸೊ ನಾವು ಕೇಳಿರ್ತೇವೆ ದೇವಋಣ, ಋಷಿ ಋಣ, ಪಿತೃಋಣ. ಅದರಲ್ಲಿ ಋಷಿ ಋಣ ಅಂತಂಬೋದು ತುಂಬ ಮುಖ್ಯ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರಗಳು ಹೇಳ್ತವೆ ನಾವು ಋಷಿ ಋಣಿಯಲ್ಲಿ ಇದ್ದೇವೆ. ಅದರ ಅರ್ಥ ಏನಂತಂದರೆ ಕೇವಲ ಋಷಿಗಳನ್ನು ಸ್ತುತಿಸುವುದಲ್ಲ, ಅವರು ನೀಡಿದಂಥ ಜ್ಞಾನವನ್ನು ಕಲಿಯೋದು, ಆಚರಿಸೋದು, ಸಂರಕ್ಷಣೆ ಮಾಡೋದು ಮತ್ತು ಮುಂದಿನ ತಲೆಮಾರುಗಳಿಗೆ ತಲುಪಿಸುವುದು. ಇದೇ ನಿಜವಾದಂಥ ಋಷಿ ಋಣ ಪರಿಹಾರ. ಸೊ ಜ್ಞಾನ ಕೂಡ ಒಂದು ಸಂಪತ್ತೇ. ನಾವು ನಮ್ಮ ಪೂರ್ವಜನರಿಂದ ನಮಗೆ ಧನ ಅವರು ಸಿಕ್ಕಿರ್ತದೆ, ಅದನ್ನು ನಾವು ತುಂಬ ಜಾಗೃತಿಯಿಂದ ಕಾಪಾಡ್ತೇವೆ. ಆದರೆ ಅವರು ನೀಡಿದಂಥ ಜ್ಞಾನ ಕೂಡ ಒಂದು ಅಮೂಲ್ಯವಾದಂಥ ಸಂಪತ್ತಲ್ವ. ಈ ಜ್ಞಾನ ಸಂಪತ್ತನ್ನು ದುರುಪಯೋಗ ಮಾಡಿದರು ಅಥವಾ ಉಪಯೋಗಿಸಿದ್ರೆ ವ್ಯರ್ಥ ಮಾಡಿದರೂ ಕೂಡ ಮುಂದಿನ ತಲೆಮಾರಿಗೆ ನಾವು ಅನ್ಯಾಯ ಮಾಡಿದಂತಾಗ್ತದೆ. ಯಾಕೆಂದರೆ ಧನವನ್ನು ವ್ಯರ್ಥ ಮಾಡಿದರೆ ಒಂದು ಕುಟುಂಬ ಹಾಳಾಗ್ತದೆ, ಜ್ಞಾನವನ್ನು ವ್ಯರ್ಥ ಮಾಡಿದರೆ ತಲೆಮಾರುಗಳೇ ನಷ್ಟವಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಒಂದು ದಿನ ಗುರು ಆಗಲೇಬೇಕು. ಇಂದಿನ ಗುರುಗಳಿಂದ ನಮಗೆ ಇವತ್ತು ಜ್ಞಾನ ಸಂಪತ್ತು ಸಿಕ್ಕಿದೆ. ನಾವು ಅದನ್ನು ಅಧ್ಯಯನ ಮಾಡಿ ಗುರುಸ್ಥಾನದಲ್ಲಿದ್ದು ಮುಂದಿನ ಪೀಳಿಗೆಗೆ ಅದನ್ನು ತಗೊಂಡು ಹೋಗದೇ ಇದ್ದರೆ ಮುಂದಿನ ಪೀಳಿಗೆಗೆ ಅನ್ಯಾಯ ಮಾಡಿದಂತಾಗ್ತದೆ. ಸೊ ಇಲ್ಲಿ ಕುಳಿತಿರುವ ನಮ್ಮಲ್ಲಿರುವಂಥ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ಜೀವನ ಪೂರ್ತಿ ವಿದ್ಯಾರ್ಥಿಗಳಾಗಿಯೇ ಉಳಿಬಾರದು.
ಒಂದು ದಿನ ಯಾರಿಗಾದರೂ ಗುರು ಆಗಲೇಬೇಕಾಗುತ್ತೆ. ಅದರ ಅರ್ಥ ಶಾಲಾ ಶಿಕ್ಷಕರಾಗಬೇಕು ಅಂತ ಅರ್ಥ ಅಲ್ಲ, ಜ್ಞಾನವನ್ನು ಹಂಚುವ ವ್ಯಕ್ತಿ ಆಗಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ನಿಮ್ಮ ತಿಳಿದಿರುವಂಥ ಸತ್ಯವನ್ನು ಹಂಚಲೇಬೇಕಾಗತ್ತೆ. ಒಂದು ದೀಪ ಮತ್ತೊಂದು ದೀಪವನ್ನು ಬೆಳಗಿಸಿದಂತೆ. ಮೊದಲ ದೀಪ ಬೆಳಕು ಕಡಿಮೆ ಆಗೋದೇ ಇಲ್ಲ, ಹಾಗೆ ಜ್ಞಾನ ಕೂಡ ಹಂಚಿದಷ್ಟು ಹೆಚ್ಚಾಗತ್ತೆ. ಹಾಗಾಗಿ ಗುರುಪೂರ್ಣಿಮೆ ದಿನ ನಾವೇನು ಮಾಡಬೇಕು? ಇವತ್ತು ಹೂಗಳನ್ನು ಅರ್ಪಿಸೋದು ಒಳ್ಳೆಯದೇ, ಗುರುಗಳಿಗೆ ನಮಸ್ಕರಿಸುವುದು ಒಳ್ಳೆಯದೇ, ಅವರ ಪೋಷಣಾರ್ಥವಾಗಿ ಯಥಾಶಕ್ತಿ ದಕ್ಷಿಣೆ ನೀಡೋದು ಒಳ್ಳೆಯದೇ. ಆದರೆ ಅವೆಲ್ಲದಕ್ಕಿಂತ ದೊಡ್ಡ ಗುರುದಕ್ಷಿಣೆ ಯಾವುದು ಅಂತಂದರೆ, ಗುರು ಬೋಧಿಸಿದಂಥ ಒಂದು ಒಳ್ಳೆಯ ವಿಷಯವನ್ನು ನಾವು ಅದನ್ನು ಆಚರಣೆಗೆ ತಂದು ಮುಂದಿನ ಪೀಳಿಗೆಗೆ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇದೇ ಗುರುವಿಗೆ ಕೊಡುವಂಥ ನಾವು ನಿಜವಾದಂಥ ಗೌರವ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ರೀತಿಯಾದಂಥ ಸಂಕಲ್ಪ ಮಾಡಬೇಕು. ಪ್ರತಿ ವರ್ಷ ನಾವು ಗುರುಪೂರ್ಣಿಮೆನ ಆಚರಣೆ ಮಾಡ್ತಾ ಇದ್ದೇವೆ. ಗುರುಪೂರ್ಣಿಮೆ ಮಾತ್ರ ಅಲ್ಲ, ಎಲ್ಲ ಜಯಂತಿಗಳನ್ನು, ಹಬ್ಬಗಳನ್ನು, ಎಲ್ಲವನ್ನೂ ಆಚರಣೆ ಮಾಡ್ತೇವೆ. ಆದರೆ ಮುಂದೆ ಮತ್ತೆ ಇನ್ನೊಮ್ಮೆ ಆ ಹಬ್ಬ ಬಂದಾಗ ನಾವು ಏನು ಮಾಡಿದ್ದೀವಿ ಅಂತ ಹಿಂದೆ ನೋಡಿಕೊಂಡ್ರೆ ಏನೂ ಇರೋದೇ ಇಲ್ಲ. ಪ್ರತಿ ವರ್ಷ ಆಚರಣೆ ಮಾಡ್ತಾನೇ ಇದ್ದೇವೆ. ವೇದವ್ಯಾಸರು ಬರೆದಂಥ ಪುಸ್ತಕಗಳಿಗೆ ನಮಸ್ಕಾರ ಮಾಡ್ತೇವೆ, ಒಂದು ಹೂ ಇಡ್ತೇವೆ, ಅವ್ರ ಬಗ್ಗೆ 2 ಉಪನ್ಯಾಸಗಳನ್ನು ಕೊಡ್ತೇವೆ, ನಾವು ಮನನೆ ಮಾಡ್ಕೊಳ್ತೇವೆ, ಅಷ್ಟೇ, ಮುಗಿದೋಯ್ತು. ಮತ್ತು ನೆಕ್ಸ್ಟ್ ಗುರುಪೂರ್ಣಿಮೆಗೆ ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ರೀತಿ ಆಗದೆ ನಮ್ಮನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ರೀತಿಯಾದಂಥ ಸಂಕಲ್ಪವನ್ನು ಮಾಡಿದರೆ ತುಂಬ ಸಂತೋಷ ಆಗ್ತದೆ. ಅದನ್ನೇ ನಾನು ಬಯಸ್ತೇನೆ. ನಾನು ನನ್ನ ಗುರುಗಳನ್ನ ಗೌರವಿಸ್ತೇನೆ. ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಗುರು ಬೋಧಿಸಿದಂಥ ತತ್ವವನ್ನು ನನ್ನ ಜೀವನದಲ್ಲಿ ಆಚರಿಸ್ತೇನೆ. ನಾನು ಪಡೆದಂಥ ಜ್ಞಾನವನ್ನು ವ್ಯರ್ಥಗೊಳಿಸೋದಿಲ್ಲ, ಅದನ್ನು ಸಂರಕ್ಷಿಸಿ ಮುಂದಿನ ತಲೆಮಾರುಗಳಿಗೆ ತಲುಪಿಸ್ತೇನೆ. ಅದನ್ನು ಒಂದು ದಿನ ನಾನು ಕೂಡ ಜ್ಞಾನವನ್ನು ಹಂಚಿಸುವಂಥ ಗುರುಸ್ಥಾನದಲ್ಲಿ ನಿಲ್ಲುವಂಥ ಪ್ರಯತ್ನಿಸ್ತೇನೆ. ಇದು ಮಾಡದೇ ಇದ್ದರೆ ನಾವು ಓದಿಕೊಟ್ರೆ ನಿರುಪಯೋಗ ಆಗ್ತದೆ, ಯಾಕೆಂದರೆ ಮುಂದಿನ ಪೀಳಿಗೆಗೆ ಹೋಗೋದಿಲ್ಲ. ಹಾಗಾಗಿ ನಾವು ಒಂದು ಯಾವುದಾದ್ರೂ ಆಚರಣೆಯನ್ನು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ರೋಲ್ ಮಾಡೆಲ್ ಆಗಬೇಕು. ಸೊ ಈ ಗುರುಪೂರ್ಣಿಮೆಯಂದು ವ್ಯಕ್ತಿಯನ್ನು ಮಾತ್ರವಲ್ಲ, ಆ ವ್ಯಕ್ತಿಯ ಮೂಲಕ ಪ್ರಕಾಶಿಸಿದಂಥ ಜ್ಞಾನವನ್ನು ಆರಾಧಿಸೋಣ. ಗುರುವಿನ ಚಿತ್ರದ ಮುಂದೆ ಹೂವನ್ನು ಇಡೋದಕ್ಕಿಂತ ಗುರು ತೋರಿಸಿದಂಥ ಮಾರ್ಗದಲ್ಲಿ ಒಂದು ಹೆಜ್ಜೆ ಇಡೋದು ಶ್ರೇಷ್ಠ. ಗುರುವನ್ನು ಸ್ಮರಿಸೋದಕ್ಕಿಂತ ಗುರು ಬೋಧಿಸಿದಂಥ ಸತ್ಯವನ್ನು ತಿಳ್ಕೊಂಡು ಬದುಕುವುದು ಇನ್ನೂ ಶ್ರೇಷ್ಠ. ಅದೇ ನಾವು ನಮ್ಮ ಗುರುಗಳಿಗೆ ಅರ್ಪಿಸಬಹುದಾದಂಥ ಅತ್ಯುನ್ನತವಾದಂಥ ಗುರುದಕ್ಷಿಣೆ. ಹಾಗಾಗಿ ನಾನು ನಿಮ್ಮಲ್ಲೆಲ್ಲರಿಗೂ ಕೂಡ ಹತ್ತಿರ ಬಯಸೋದಿದೆ, ನಾವೆಲ್ಲ ಕೂಡ ಗುರುಗಳನ್ನು ಫಾಲೋ ಆಗೋದಕ್ಕಿಂತ ಗುರುಗಳ ತಿಳಿಸಿದಂಥ ವಿಷಯವನ್ನು ಫಾಲೋ ಆಗೋಣ. ಆ ಸತ್ಯವನ್ನು ನಮ್ಮ ಜೀವನದಲ್ಲಿ ಅರಳಿಸಿ ನಾಳೆ ಮತ್ತೊಬ್ಬರ ಜೀವನದಲ್ಲಿ ಬೆಳಕನ್ನು ಹಂಚುವ ಗುರುಗಳಾಗಿ ಬೆಳಿಬೇಕು. ಇದೇ ಈ ಗುರುಪೂರ್ಣಿಮೆಯಿಂದ ನಾವೆಲ್ಲರೂ ಬಯಸಬೇಕಾದಂಥ ಮುಖ್ಯವಾದಂಥ ವಿಚಾರ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಧನ್ಯವಾದಗಳು. ನಮೋ ನಮಃ.